ಅದು ಎಲ್ಲಿ ಅಂದರೆ ಬೆಳ್ತಂಗಡಿ ಅವ್ರದ್ದು ಒಂದು ರೋಟ್ರಿ ಕ್ಲಬ್ನವ್ರದ್ದು ಒಂದು ಕಾಂಪಿಟೇಷನ್ ನಡೀತಾ ಉಂಟು ನಮ್ಮದು ಸೋಮದಡ್ಕದಲ್ಲಿ. ಆ್ಯಕ್ಚುಲಿ ನನ್ನ ಮಾವನ ಅಂಗಡಿ ಇರುವ ಸ್ಥಳ ಅದು. ಸೊ ಈ ಸತಿ ನಾನು ನನ್ನ ಹಸ್ಬೆಂಡಿದ್ದು ಪ್ಲೇಸಲ್ಲಿ ಕಾಂಪಿಟೇಷನಿಗೆ ಹೋಗ್ತಿದ್ದೇನೆ. ಅಲ್ಲಿ ಹೋಗಿ ಏನಾಗ್ತದೆ, ಫಸ್ಟ್ ಆಫ್ ಆಲ್ ಅದು ನಾನು ಕಪಲ್ ಗೇಮ್, ಅದೇ ನನಗೆ ಈಗ ಕ್ವಶನ್ ಆಗಿದೆ. ಇನ್ನೊಂದು ಟ್ವಿಸ್ಟ್ ಉಂಟು, ಅಲ್ಲಿ ಹೋಗಿ ನಿಮಗೆ ಗೊತ್ತಾಗ್ತದೆ ಯಾವ ಥರ ನಾವು ಅಡುಗೆ ಮಾಡ್ತೇವೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಒಂದು ಟ್ವಿಸ್ಟ್ ನನ್ನ ಹಸ್ಬೆಂಡ್ ಜೊತೆ ಮಾಡೋದು, ಇನ್ನೊಂದು ಟ್ವಿಸ್ಟ್ ನಿಮ್ಗೇನೆ ಗೊತ್ತಾಗ್ತದೆ. ಸೊ ಅಲ್ಲಿ ಹೋಗಿ ನೋಡುವ. ಬಾಯ್ ಬಾಯ್. ಹಾಯ್, ನಾವಿಲ್ಲಿ ಬಂದಿದ್ದೇವೆ. ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಈ ಒಂದು ಕಾಂಪಿಟೇಷನ್ ಆಯೋಜಿಸಿದ ಕಾರಣ ಫಸ್ಟಿಗೇನೆ ಒಂದು ನಮ್ಮಲ್ಲಿ ಇಲ್ಲಿ ತುಳುನಾಡಿನ ಸಂಪ್ರದಾಯದ ಪ್ರಕಾರ ಒಂದು ಮಂಡೆಗೆ ನೀರು ಹಾಕ್ತಾರೆ. ಈ ಥರ ನೀರು ಹಾಕಿ ಮತ್ತೆ ಅದನ್ನು ಒಲೆ ಹೊತ್ತಿಸಿ ಮತ್ತೆ ಎಣ್ಣೆ ಸ್ನಾನ ಮಾಡೋದು ರೂಢಿ ಉಂಟು. ಅದನ್ನಿಲ್ಲಿ ಒಂದು ಸಣ್ಣ ತುಳುಕಿನ ಥರ ಮಾಡಿದ್ರು. ಅದಾದ ನಂತರ ನಾನು ಹೇಳಿದಾಗೆ ಇದೇ ನಮ್ಮದು ಈ ಸತಿದು ಡಿಫ್ರೆಂಟ್ ಟ್ರಿಕ್. ಒಲೆಯಲ್ಲಿ ಅಡಿಗೆ ಮಾಡಲಿಕ್ಕೆ ನಮಗೆ ಈ ಥರ ಒಂದು ಸ್ಪೇಸಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಎಲ್ಲರೂ ಕೂಡ ಒಲೆಯಲ್ಲಿ ಅಡಿಗೆ ಮಾಡ್ತಿದ್ದಾರೆ. ಇದು ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಆ್ಯಕ್ಚುಲಿ ಒಲೆಯಲ್ಲಿ ಅಡಿಗೆ ಮಾಡೋದು. ಹೇಗೋ ಹಾಗೋ ಎಲ್ಲ ನನ್ನ ಫ್ಯಾಮಿಲಿಯವರು ಎಲ್ಲ ಸೇರಿದಕ್ಕೆ ಪುಣ್ಯ ನನ್ನದು. ನೋಡಿ, ನನ್ನ ಅತ್ತೆ ಕೂಡ ಮತ್ತೆ ಬಂದರು ಒಲೆ ಹೊತ್ತಿಸ್ಲಿಕ್ಕೆಲ್ಲ ನಮಗೆ ಸಹಾಯ ಮಾಡಲಿಕ್ಕೆ. ಮತ್ತು ನನ್ನ ಮೈದ್ನ ಕೂಡ ಬಂದರು ನಮಗೆ ಹೆಲ್ಪ್ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಸ್ವಲ್ಪ. ಆದರೆ ನಮ್ಮದು ಹೇಳಿದಾಗ ನನ್ನ ಹಸ್ಬೆಂಡ್ ತುಂಬ 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 ಹೆಲ್ಪ್ ಮಾಡಿದ್ದಾರೆ. ಓಕೆ, ಇದು ನೋಡಿ, ನಾವೀಗ ಏನು ಮಾಡ್ಲಿಕ್ಕೆ ಹೊರಟು ಹೇಳಿದರೆ ಒಂದು ಪನ್ನೀರ್ ಬುರ್ಜಿ ಮತ್ತು ಅದರ ಜೊತೆ ಆಲೂ ಪರೋಟ ಮಾಡ್ಲಿಕ್ಕೆ ಹೊರಟಿದ್ದೇವೆ. ನೋಡಿ ಏನೆಲ್ಲ ಆಗ್ತದೆ ಅಂತ ಹೇಳಿ ನಮ್ಮ ಕೈಯಲ್ಲಿ. ನಾನು ಮಾಸ್ಕ್ ಎಲ್ಲ ಹಾಕಿ ಕೂತ್ಕೊಂಡಿದ್ದೇನೆ. ನನಗೆ ಫುಲ್ ಅದು ಹೊಗೆ ಎಲ್ಲ ಬಂದು ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ ಅಲ್ಲ. ಮತ್ತೆ ಸ್ವಲ್ಪ ಧೈರ್ಯ ಬಂತು, ಆಗ್ತದೆ ಅಂತ ಹೇಳಿ ತೆಗೆದು ಬಿಟ್ಟು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಬೇರೆಯವರು ಕೂಡ ವಿಧ ವಿಧವಾದ ಪಾಕವನ್ನೆಲ್ಲ ಮಾಡ್ತಾ ಇದ್ದಾರೆ. ಒಬ್ಬರು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ರು, ಒಬ್ಬರು ಬನಾನಾ ಪೋಡಿ ಎಲ್ಲ ಮಾಡ್ತಾ ಇದ್ರು. ಯಾವ ಪೋಡಿ ಅಂತ ಎಕ್ಸಾಕ್ಟ್ ನೋಡಿಲ್ಲ. ಮತ್ತು ಒಬ್ಬರು ಪನ್ನೀರ್ ಚಿಲ್ಲಿ ಮಾಡ್ತಾ ಇದ್ರು. ಸೊ ಬೇರೆ ಬೇರೆ ಥರದ ಪಾಕಗಳು ಆ್ಯಕ್ಚುಲಿ ಇಲ್ಲಿ ಅಡಿಗೆ ಆಗ್ತಾ ಇತ್ತು. ಅದರ ನಡುವೆಯಲ್ಲಿ ನೋಡಿ, ನನ್ನದು ಮಾತ್ರ ಇಡೀ ಫ್ಯಾಮಿಲಿ ಇತ್ತಲ್ಲಿ. ನನ್ನ ಮಾವ ಕೂಡ ಬಂದಿದ್ರು, ನನ್ನ ಮೈದ್ನ ಬಂದಿದ್ರು, ನನ್ನ ಅತ್ತೆ ಕೂಡ ನೋಡಿ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಕೈ ಕಾಲಲ್ಲಿ ಎಲ್ಲ ಅಲ್ಲಾಡಿಸ್ತಾ ಇದ್ರು. ನಾ ಮುಂಚಿದಿಲ್ಲ ಹಳ್ಳಿಯ ಸೊಬಗು ಎಲ್ಲಿದ್ದಾನೆ ಗಾಯ ಟೆಸ್ಟ್ ಆಯ್ತು. ನಾನೀಗ ಆಲೂ ಪರೋಟಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಆಲೂ ಸಹ ಮಿಕ್ಸ್ ಮಾಡಿ ಆಯಿತು. ಖುಷಿ ಅಂತ ಹೇಳಿದ್ರೆ ನನ್ನ ಎಂಟೈರ್ ಫ್ಯಾಮಿಲಿ ಉಂಟು ನೋಡಿ. ಅಲ್ಲಿ ನನ್ನ ಮೈದುನ ಈ ಕಡೆ ಇದ್ದಾರೆ, ಇಲ್ಲಿ ನನ್ನ ಅತ್ತೆ ಇದ್ದಾರೆ, ಅವು ಕೂಡಿದ್ದೇನೆ. ಹಾಂ, ಸರಿ ಸರಿ ಆಯ್ತಲ್ಲ, ಸಲಾಡ್ ಆಯ್ತಲ್ಲ. ಟೇಸ್ಟ್ ತೂತು ಜಿ. ಯಾರಿಗೆ ಕಷಾಯ ಕಷಾಯ
ಜಾಸ್ತಿ ಉಂಟಾ? ಕೂಡ ತಕ್ಕೊಡ ಕ್ಲೀನ್ ಮಾಡ್ಕೊಳ್ತಿಲ್ಲ ಅಲ್ಲ ಸ್ವಲ್ಪ ನೀರಿನ ಕ್ಲೀನ್ ಮಾಡಿ ಕ್ಲೀನ್ ಉಂಟು ನಮ್ಮನ್ನ ಜಾಗ. ನಾರ್ತ್ ಇಂಡಿಯನ್ ಮೆನು ಥರ ಮಾಡಿದ್ದೀನಿ. ಸೊ ಇದೊಂದು ರೆಸಿಪಿ ಬೇಕಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಗಣಪತಿ ಬಾಬಾ ಶ್ರದ್ಧೆಗೆ ಪ್ರಾರ್ಥನೆ ಕಟ್ಟಿಗೆ ಬೆಂಕಿಯ ಹಚ್ಚಲು ಚಾಲನೆ ಪಾದವು ಬರಲು ಸುವಾಸನೆ ಕಮ್ಮಲೆ ಬಾದರೆ ನೀರು ಮೂರಲು ಬೆಳಕಿನ ದೀಪಾವಳಿ. ಯಾಕಂದ್ರೆ ನಾನು ಹೇಳಿದ್ನಲ್ಲ ಹೋಟೆಲ್ ಬಂದಿದ್ದಾರೆ, ಅಡುಗೆ ಮಾಡಿದ್ದಾರೆ, ಅದೇ ಒಂದು ದೊಡ್ಡ ವಿಷಯ. ಸೊ ಕಾನ್ಸಂಟ್ರೇಷನ್ ಪ್ರಯತ್ನ ಸ್ಟಾರ್ಟ್ ಮಾಡ್ತೀವಿ. ಸರ್ ಪ್ಲೀಸ್ ನನಗೆ ಮಿಸ್ ಶಕುಂತಳ, ವೈಫ್ ಆಫ್ ಗಣೇಶ್ ಸೋಮಂತಳ್ಳ, ಇಬ್ರು ಶಕುಂತಳ ಮತ್ತೆ ಅವ್ರ ಗಂಡ ಮಿಸ್ಟರ್ ಗಣೇಶ್, ಪ್ಲೀಸ್ ಬನ್ನಿ. ಇವ್ರು ಮಾಡ್ತಾ ಇದ್ದಿದ್ದು ಗಾಜರ್ ಕಾಲಲ್ವಾ? ಸೊ ಫುಲ್ ಅವರೇ ಮಾಡಿರೋದು. ಸೊ ಕಂಗ್ರ್ಯಾಚುಲೇಷನ್ಸ್. ಚಪ್ಪಾಳೆ. ಮಿಸಸ್ ಸುಜಯ, ಪ್ಲೀಸ್ ಮೇಡಮ್, ನಮ್ದು ಥರ್ಡ್ ಪ್ರೈಸ್ ಅಲ್ಲಿ ₹500 ಗೆದ್ದಿರೋರು ಕಪಲ್ ಯಾರಂದ್ರೆ, ಸೊ ನೀವು ಬನ್ನಿ. ಥರ್ಡ್ ಪ್ರೈಸ್ ಬಂದಿರೋರು ಅಶ್ವಿನಿ ಹೆಬ್ಬಾರ್, ವೈಫ್ ಆಫ್ ಅರವಿಂದ್ ಹೆಬ್ಬಾರ್. ಇವರು ಕೊಬ್ಬರಿ ಮಿಠಾಯಿ ಮತ್ತೆ ಚಟ್ಟಂಬಡೆ ಮಾಡಿದ್ದಾರೆ. ಅಷ್ಟು ಚಂದವಾಗಿ ರೌಂಡ್ ಚಟ್ಟಂಬಡೆ ನಮಗೆ ಹೋಟೆಲಲ್ಲಿ ಸಿಗುತ್ತೆ. ಜೋರಾಗಿ ಚಪ್ಪಾಳೆ. ಇವರಿಗೆ ಥರ್ಡ್ ಪ್ರೈಸ್ ಕ್ಯಾಶ್ ಪ್ರೈಸ್ ಆಫ್ ₹500. ಈಗ ಮತ್ತೆ ಫಸ್ಟ್ ಪ್ರೈಸ್
ಆಲೂ ಪರಾಟ. ಸೊ ಜೊತೆಯಲ್ಲಿ ಟೀಮ್ ಆಗಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ. ಕ್ಯಾಶ್ ಪ್ರೈಸ್ ಆಫ್ ₹2000. ಪನೀರ್ ಕುರ್ತಿ ಮತ್ತೆ ಪರಾಠ ಸೂಪರ್ ಆಗಿದೆ ಕಾಂಬಿನೇಷನ್. ಉಳಿದಿರುತ್ತೆ ತಾನೆ, ಎಲ್ಲರೂ ಟೇಸ್ಟ್ ಮಾಡಬೇಕು. ಮದುವೆ ಆಗಿದ್ದು ಅದಕ್ಕೆ ಜೊತೆ ಕಟ್ಟಿಸ್ತಾ ಇದ್ದಾರೆ ಚಪಾತಿ.